ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ನಟನೆಯ ಎರಡನೇ ಸಿನಿಮಾ ರಿಲೀಸ್ ಆಗಿದೆ. ಜನವರಿ 23ರಂದು ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಚೊಚ್ಚಲ ಸಿನಿಮಾ ಬನಾರಸ್ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಜೈದ್ ಖಾನ್ ವಿಭಿನ್ನ ಕಥೆಯನ್ನ ಆಯ್ಕೆ ಮಾಡಿದ್ದಾರೆ. ಸಿನಿಮಾ ಹಾಡುಗಳು ಸೂಪರ್ ಹಿಟ್ ಆಗಿದ್ವು. ಆದ್ರೆ ಕಲ್ಟ್ ನಲ್ಲಿ ಅದಕ್ಕೆ ತದ್ವಿರುದ್ಧದ ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಕಲ್ಟ್ ಸಿನಿಮಾ ಮೂಲಕ ರಗಡ್ ಲುಕ್ ನಲ್ಲಿ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದಾರೆ. ಈ ಸಿನಿಮಾದಲ್ಲಿ ಜೈದ್ ಖಾನ್ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರೊಂದಿಗೆ ರಚಿತಾ ರಾಮ್, ಮಲೈಕಾ ವಸ್ಪಾಲ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅನಿಲ್ ಕುಮಾರ್ ನಿರ್ದೇಶನ ಮಾಡಿರುವ ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ಹೇಗಿದೆ, ಸಿನಿಮಾದ ಕಥೆ ಏನು, ನಾನ್ ತಿಳಿಸ್ತೀನಿ. ಮಾಸ್ ಅವತಾರದಲ್ಲಿ ಜೈದ್ ಖಾನ್ ಕ್ಲಿಕ್ ಆಗ್ತಾರಾ? ರಚಿತಾ ಹಾಗೂ ಮಲೈಕಾ ವಸ್ಪಾಲ್ ಇಬ್ಬರಲ್ಲಿ ಜೈದ್ ಖಾನ್ಗೆ ಜೋಡಿ ಯಾರು? ನಿರ್ದೇಶನ ಹೇಗಿದೆ? ಸಿನಿಮಾದ ಪ್ಲಸ್ ಏನು, ಮೈನಸ್ ಏನು? ಜೈದ್ ಖಾನ್ ಈ ಸಿನಿಮಾ 3 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಕುಡಿತಕ್ಕೆ ಒಳಗಾದ ಮ್ಯಾಡಿ ಪಾತ್ರ, ಇನ್ನೊಂದು ಮುಗ್ಧ ಮಾಧವ ಲುಕ್, ಮೂರನೆಯದ್ದು ಮ್ಯಾಡಿ ಹಾಗೂ ಮಾಧವ ಇಬ್ಬರ ಸ್ವಭಾವಗಳು ಒಟ್ಟಿಗೆ ಸೇರಿದ್ರೆ ಹೇಗಾಗುತ್ತೋ ಹಾಗೆ. ಮಾಧವನ ಪಾತ್ರ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಜೈದ್ ಖಾನ್ ನಟನೆಯಲ್ಲಿ ಮಾಗಿದ್ದಾರೆ. ಮಲೈಕಾ ತಮ್ಮ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ರಚಿತಾ ರಾಮ್ ಪಾತ್ರ ಪ್ರೇಕ್ಷಕರ ಗಮನ ಸೆಳೀತಿದೆ. ಕಲ್ಟ್ ಸಿನಿಮಾ ಟೆಕ್ನಿಕಲಿ ಸ್ವಲ್ಪ ವೀಕ್ ಆಗಿದೆ. ಒಂದು ಶಾರ್ಟ್ ಎಂಡ್ ಆಗ್ತಾ ಇದ್ದಂತೆ ಇನ್ನೊಂದು ಶಾರ್ಟ್ಗೆ ಹೋಗಬೇಕು ಎನ್ನುವಾಗ ಡಿಸ್ಟರ್ಬ್ ಆಗತ್ತೆ. ಕೆಲವೊಮ್ಮೆ ಕಂಟಿನ್ಯೂಟಿ ಇಲ್ಲ ಅಂತ ಅನ್ಸುತ್ತೆ. ಅದು ಬಿಟ್ರೆ ಟೆಕ್ನಿಕಲಿ ಸಮಸ್ಯೆ ಏನಿಲ್ಲ. ಆದ್ರೆ ಪಂಚಿಂಗ್ ಡೈಲಾಗ್ಗಳು ಪ್ರೇಕ್ಷಕರಿಂದ ಶಿಳ್ಳೆಗಳನ್ನ ಗಿಟ್ಟಿಸಿಕೊಳ್ಳುತ್ತವೆ. ಕಲ್ಟ್ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಹಾಡುಗಳು. ಅರ್ಜುನ್ ಜನ್ಯ ಕಂಪೋಸ್ ಮಾಡಿರುವ ಹಾಡುಗಳು ಇಷ್ಟ ಆಗತ್ತೆ. ಅಯ್ಯೋ ಶಿವನೇ ಹಾಡು ಇಷ್ಟ ಆಗ್ತಿದೆ. ಇನ್ನು ಆಲ್ ಓಕೆಯ ಹ್ಯಾಪಿ ಆಗಿದೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾ ಹೇ ಶಾರದೆ ಹಾಡನ್ನ ಮರುಬಳಕೆ ಮಾಡಿಕೊಳ್ಳಲಾಗಿದೆ. ರವಿ ವರ್ಮಾ ಕಂಪೋಸ್ ಮಾಡಿರುವ ಆಕ್ಷನ್ ಸೀಕ್ವೆನ್ಸ್ ಗಮನ ಸೆಳೆದಿದೆ. ಇನ್ನ ಈ ಸಿನಿಮಾದಲ್ಲಿ ಹುಡುಗಿಯರನ್ನ ಬಿಂಬಿಸಿರುವ ರೀತಿ ಮಕ್ಕಳ ಕೆಂಗಣ್ಣಿಗೆ ಗುರಿಯಾಗಬಹುದು.